ಯೆಹೋವನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವೆನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದೋತ್ತರವನ್ನು ಕೊಡುವನು. ತನ್ನ ಭುಜಬಲದಿಂದ ಅವನಿಗೆ ವಿಜಯವನ್ನುಂಟು ಮಾಡುವನು. ಸೋಮವಾರ 18 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿ 24ನೇ ಅಧ್ಯಾಯದ 29ನೇ ವಚನ. ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು, ಅವನು ಮಾಡಿದ್ದಕ್ಕೆ ಸರಿಯಾಗಿ ಮುಯ್ಯಿ ತೀರಿಸುವೆನು ಅಂದುಕೊಳ್ಳಬೇಡ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಅನೇಕ ಅಪಕಾರಗಳನ್ನು ಅನುಭವಿಸಿದಂಥ ನಾವು ಅವರಿಗೆ ಅದನ್ನೇ ಮಾಡುತ್ತೇವೆ ಎಂಬುದಾಗಿ ತಿಳುಕೊಳ್ಳುವಂಥದ್ದು, ಮಾಡುವಂಥದ್ದು ಸೂಕ್ತವಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮುಯ್ಯಿ ತೀರಿಸಬೇಡ. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯಾದಂಥ ಸೊಲೊಮೋನನು ಜ್ಞಾನೋಕ್ತಿಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳುತ್ತಾ ಜೀವನದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಹೇಳುತ್ತಾ ವಿಶೇಷವಾಗಿ ಈ ಒಂದು ವಚನದಲ್ಲಿ ತಿಳಿಸುವಂಥದ್ದೇನೆಂದರೆ, ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ಬೇರೆಯವರಿಂದ ವಿವಿಧ ರೀತಿಯಾದಂಥ ಸಮಸ್ಯೆಗಳನ್ನು ಅಥವಾ ದುಷ್ಟ ಕಾರ್ಯಗಳನ್ನು ಅನುಭವಿಸಿ ಅದನ್ನೇ ಅವನಿಗೆ ನಾನು ತಿರುಗಿ ಮಾಡುತ್ತೇನೆ ಎಂಬುದಾಗಿ ತಿಳುಕೊಳ್ಳುವಂಥದ್ದು ಸರಿಯಲ್ಲ ಎಂಬುದಾಗಿ ಹೇಳುತ್ತಾ, ಮತ್ತು ಮುಯ್ಯಿ ತೀರಿಸುವಂಥದ್ದು ಅದು ನಮ್ಮ ಕಾರ್ಯವಾಗಿರಬಾರದೆಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಜೀವನದಲ್ಲಿ ಮನುಷ್ಯರಾದಂಥ ನಾವು ನಮಗೆ ಕೇಡನ್ನು ಮಾಡಿದಂಥವರಿಗೆ ಕೇಡನ್ನು ಮಾಡುವುದಕ್ಕೆ ಪ್ರಯತ್ನ ಪಡುತ್ತೇವೆ ಅಥವಾ ಅದನ್ನು ಬಯಸುತ್ತೇವೆ. ಆದರೆ ನಾವು ದೇವರನ್ನು ನಂಬಿದಂಥ ಮಕ್ಕಳಾಗಿದ್ದರೆ ಕೇಡು ನಾವು ಅನುಭವಿಸಿದ್ದರೂ ಕೂಡ ಕೇಡನ್ನು ಬಯಸಬಾರದು, ಕೇಡನ್ನು ಮಾಡಲೂ ಬಾರದು. ಮುಯ್ಯಿ ತೀರಿಸುವಂಥದ್ದು ಅದು ದೇವರ ಕಾರ್ಯ. ನಾವು ತೀರಿಸುವಂಥದ್ದು ಸರಿಯಾದದ್ದಲ್ಲ. ನಾವು ಇಷ್ಟೆಲ್ಲ ದುಷ್ಟ ಕಾರ್ಯಗಳು ನಮ್ಮ ವಿರುದ್ಧವಾಗಿದ್ದಾಗ, ನಮಗೆ ಮೋಸ ನಡೆದಾಗ, ನಮಗೆ ಅನ್ಯಾಯವಾದಾಗ ದೇವರ ಕಡೆಗೆ ನೋಡುತ್ತಾ ನಾವು ಯಥಾರ್ಥತೆಯಿಂದ ದೇವರಲ್ಲಿ ಸಹಾಯ ಬೇಡುವಾಗ ದೇವರು ನಮ್ಮನ್ನು ಕೈ ಹಿಡಿದೆತ್ತುತ್ತಾನೆ. ದೇವರು ಉನ್ನತ ಸ್ಥಿತಿಗೆ ನಡೆಸುತ್ತಾನೆ. ದೇವರು ತಲೆ ಎತ್ತಿ ನಿಲ್ಲಿಸುತ್ತಾನೆ. ಮುಯ್ಯಿ ತೀರಿಸುವಂಥದ್ದು ನಮ್ಮ ಕೈಯಲ್ಲಿ ಇರಬಾರದು, ನಾವು ಮಾಡಬಾರದು. ನಾವಂತೂ ದೇವರನ್ನು ನೋಡುತ್ತಾ ಮುಂದೆ ಸಾಗುವುದೇ ಸರಿ, ಮುಯ್ಯಿ ತೀರಿಸುವಂಥದ್ದು ಬೇಡ ಎಂಬುದಾಗಿ ಹೇಳುತ್ತಾನೆ. ತಿಳುಕೊಂಡು ಯಥಾರ್ಥತೆಯಿಂದ ದೇವರನ್ನು ನೋಡುತ್ತಾ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂಥ ಕಾರ್ಯಗಳನ್ನು ಮಾಡುವಂತೆಯೂ ಮುಯ್ಯಿ ತೀರಿಸದ ಹಾಗೆ ಒಳ್ಳೆ ಮನಸ್ಸನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.